ಇನ್ಸ್ಟೆಂಟಾಗಿ ಪಿಜ್ಜಾ ತಿನ್ನಬೇಕು ಅನಿಸುತ್ತೆ ಅಥವಾ ಮಕ್ಕಳೇನಾರು ಹಠ ಮಾಡ್ತಾ ಇದ್ದಾರೆ ಆರ್ಡ್ರ್ ಮಾಡಿ ಅಂದಾಗ ಮನೇಲಿ ಈ ರೀತಿಯಾದ ಸಿಂಪ್ಲೆಸ್ಟ್ ಆ್ಯಂಡ್ ಈಸಿಯೆಸ್ಟ್ ಪಿಜ್ಜಾ ಮಾಡೋದು. ಮೊಸರಿಗೆ 1 ಚಮಚ ಈನೋ ಪೌಡ್ರು ಅಥವಾ ಬೇಕಿಂಗ್ ಸೋಡಾನ ಹಾಕಿ ಒಂದು 10 ನಿಮಿಷ ಬಿಟ್ಬಿಟ್ಟು ನಂತರ ಗೋಧಿ ಹಿಟ್ಟು ಆದಷ್ಟು ಒಳ್ಳೆ ಗೋಧಿನ ಬಳಸಿ. ಆಮೇಲೆ ಜವೆ ಗೋಧಿ ಅಂತ ಬರುತ್ತೆ, ನಾನು ತುಂಬ ಸತಿ ಹೇಳಿದ್ದೀನಿ ಇದ್ರ ಬಗ್ಗೆ. ಜವೆ ಗೋಧಿ ಹಾಕೋದ್ರಿಂದ ಫೈಬರ್ ಗ್ಲೂಟಿಂಗ್ ಕಡಿಮೆ ಇರುತ್ತೆ, ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಗೋಧಿ ಹಿಟ್ಟನ್ನು ದೋಸೆ ಕನ್ಸಿಸ್ಟೆನ್ಸಿಗೆ ನೀವು ಕಲಿಸ್ಕೊಂಬಿಟ್ಟು ಬರೀ ಮೊಸರಲ್ಲೇ ಕಲಿಸ್ಬಿಟ್ಟು ತುಂಬ ತೆಳುನೂ ಅಲ್ಲದೆ ದಪ್ಪನೂ ಅಲ್ಲದೆ ನಾನು ಇಲ್ಲಿ ಹಾಕ್ಕೊಂಡು ನನಗೆ ತಿನ್ ಕ್ರಸ್ಟ್ ಇಷ್ಟ. ನೀವು ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ದಪ್ಪಕ್ಕೆ ಸೆಟ್ ದೋಸೆ ಥರ ಪಿಜ್ಜಾ ದಪ್ಪ ಹಾಕ್ಕೊಂಡು ಆಮೇಲೆ ಒಂದು ಕಡೆ ಬೇಯಿಸಿರೋದನ್ನು ತಿರ್ಕೊಂಡು ಬೇಯಿಸಿರೋ ಕಡೆ ಚೆನ್ನಾಗಿ ಬೆಂದಿರೋ ಕಡೆ ನೀವು ಪಿಜ್ಜಾ ಸಾಸು ಕೆಚಪ್ಪು ಶೇಜ್ವಾನ್ ಚಟ್ನಿ ಏನಾದ್ರು ಹಾಕ್ಕೊಂಡು ಮತ್ತು ನಾನು ಇಲ್ಲಿ ಕಾರ್ನ್ ಪಿಜ್ಜಾ ಮಾಡ್ತೀನಿ. ಕಾರ್ನಿಗೆ ಚೀಸು ಶೇಜ್ವಾನ್ ಚಟ್ನಿ ಚಿಲ್ಲಿ ಫ್ಲೇಕ್ಸು ಆರ್ಗ್ಯಾನೋ ಹಾಕ್ಕೊಂಡು ಸ್ಟಫಿಂಗ್ಸ್ನ ಮಾಡ್ತಾಯಿದ್ದೀನಿ. ಮಕ್ಕಳು ಕಾರ್ನ್ ಪಿಜ್ಜಾ ಬೇಕು ಅಂತ ಕೇಳಿದ್ರು, ಹಾಗಾಗಿ ಕಾರ್ನ್ ಮನೇಲೇ ಇತ್ತು. ತುಂಬ ಚೀಸ್ ಎಲ್ರಿಗೂ ಯೂಶ್ವಲಿ ಇಷ್ಟ ಆಗೇ ಆಗುತ್ತೆ. ಅಗೇನ್ ಟಾಪಿಂಗ್ಸ್ ನೀವು ಏನಾದರೂ ತರಕಾರಿ ಹಾಕ್ಕೋಬೋದು, ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಕ್ಯಾಬೇಜು, ಬ್ರೋಕೊಲಿ, ಪನ್ನೀರ್ ಏನಾದರೂ ಹಾಕ್ಕೋಬೋದು. 10 ರಿಂದ 20 ನಿಮಿಷದೊಳಗೆ ಒಂದು ಪಿಜ್ಜಾ ರೆಡಿ ಆಗುತ್ತೆ. ಮನೇಲೇ ನೀಟಾಗಿ ಹೈಜೀನಾಗಿ ಮಾಡುವಂಥ ಒಂದು ಪಿಜ್ಜಾ, ಮೈದಾ ಫ್ರೀ. ಆದಷ್ಟು ಮಕ್ಕಳಿಗೆ ದೊಡ್ಡವರು ಮೈದಾ ಕೊಡಿ. ಬೇಸ್ ನಿಜವಾಗ್ಲೂ ತುಂಬಾ ಸಾಫ್ಟಾಗಿತ್ತು, ಮಕ್ಕಳು ಕೂಡ ಎಂಜಾಯ್ ಮಾಡೋದು. ಖಂಡಿತ ಒಂದು ಸತಿ ಟ್ರೈ ಮಾಡಿ.